ಗೃಹಲಕ್ಷ್ಮಿಯರಿಗೆ ನಿಮಗೊಂದು ಸಿಹಿ ಸುದ್ದಿ ಬಂದಿರತಕ್ಕಂಥದ್ದು. 19ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದ್ರೆ, ಆದರೆ ಡೆಫಿನೆಟ್ಲಿ ಜಮಾ ಆಗ್ತಾ ಇದೆ. 2,000 ನಿಮ್ಮ ಖಾತೆಗಳಿಗೆ ಬರ್ತಾ ಇರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹೌದು ಸ್ನೇಹಿತರೆ, 2,500 ಕೋಟಿ ಹಣ ರಿಲೀಸ್ ಆಗಿದೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಸುಮಾರು 5,000 ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಳ್ತೀವಿ, 19-20ನೇ ಕಂತಿನ ಹಣ ನಾವು ಜಮಾ ಮಾಡ್ತೀವಿ ಸದ್ಯದಲ್ಲಿ ಅಂತ ಹೇಳಿದ್ರು. ಆದ್ರೆ 2,500 ಕೋಟಿ ಈಗ ಸದ್ಯಕ್ಕೆ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಅದಕ್ಕೆ ನಿಮಗೆ 2,000 ಹಣವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಸದ್ಯಕ್ಕೆ ನಡೀತಾ ಇದೆ. ಆದರೆ ಇಲ್ಲಿ 3 ಗಂಟೆಗೆ ಜಮಾ ಆಗ್ತಾ ಇದೆ. ಆದರೆ ಇನ್ನು 2,000 ಯಾವಾಗ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿನ ತಿಳಿಸ್ತೀನಿ. 2,000 ಅಷ್ಟೇ ಅಲ್ಲ, ಇನ್ನು 4,000 ಬರಬೇಕು ನಿಮಗೆ. 19 ಅಷ್ಟೇ ಅಲ್ಲ, 20-21ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ ಏನಿದೆ ಮಾಹಿತಿ ಅನ್ನುವಂಥದ್ದನ್ನ. ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಜಮಾ ಆಗ್ತಾ ಇದೆ ಈ ಎಲ್ಲ ಮಾಹಿತಿಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸುಮಾರು 1,22 ಲಕ್ಷ ಫಲಾನುಭವಿಗಳಿದ್ರಿ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಅದೇ ವೀಕ್ಷಕರಿಗೆ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದು ನೋಡೋಣ. ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆ ಹಣ ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ರಿ. ಅದರಿಂದ ಏನಾದರೂ ಉಪಯೋಗ ಪಡ್ಕೊಳ್ಬೇಕಂತ ಕಾಯ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಇಲ್ಲಿ ಬಹಳಷ್ಟು ಜನ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಕಾಯ್ದುಕೊಂಡು ಕಿರಾಣಿ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ. ಈ ಕಡೆ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಇದನ್ನ ಅಂದರೆ, ನಿಮಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಭೇಟಿಯಾಗುವಂತಹ ಸಂದರ್ಭ ಬರಬಹುದು, ಸಾಧ್ಯತೆಯೂ ಕೂಡ ಇದೆ. ಅದಕ್ಕೆ ನೀವು ಕೆಲಸ ಮಾಡಬೇಕು ಒಂದು ಅಷ್ಟೇ, ಮತ್ತೇನಿಲ್ಲ. ಈಗ ಬಹಳಷ್ಟು ಜನ ಹಿಟ್ಟಿನ ಗಿರಣಿ ಇಟ್ಕೊಂಡಿದ್ದಾರೆ, ಬೋರ್ವೆಲ್ಗಳನ್ನು ಹೊಡೆಸ್ಕೊಂಡಿದ್ದಾರೆ, ಮಕ್ಕಳ ಶಾಲಾ ಫೀಸ್ಗಳನ್ನು ಕಟ್ಕೊಂಡಿದ್ದಾರೆ. ಈ ರೀತಿ ನಾನಾ ರೀತಿಯಲ್ಲಿ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ನೀವು ಕೂಡ ಏನಾದರೂ ಉಪಯೋಗವನ್ನು ಪಡ್ಕೊಂಡಿದ್ದೆ ಆದರೆ ಅದನ್ನು ರೀಲ್ಸ್ ಮುಖಾಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಗಮನಕ್ಕೆ ಬಂದಿದ್ದೆ ಆದರೆ ನಿಮ್ಮ ಏರಿಯಾಗೆ, ನಿಮ್ಮ ಮನೆಗೆ ಬಂದು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಒಂದು ಆಗು ಹೋಗುಗಳನ್ನು, ಕೆಲಸ ಕಾರ್ಯಗಳನ್ನು ವೀಕ್ಷಣೆ ಮಾಡಿ ಅಲ್ಲಿ ಕೆಲಸ ಏನಾಗಬೇಕಾಗಿದ್ದೆ ಅದನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ನೋಡಿ, ನಿಮಗೂ ಕೂಡ ಈ ರೀತಿ ಏನಾದರೂ ಹೆಲ್ಪ್ ಆಗಿದ್ರೆ ಅದನ್ನು ನೀವು ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇನ್ನು ಇದಕ್ಕೆ ಮೇನ್ ಟಾಪಿಕ್ಗೆ ಬರೋಣ. ಈ ಒಂದು 19ನೇ ಕಂತು, 20 ಕಂತು, 21ನೇ ಕಂತು ಬರಬೇಕಾಗಿತ್ತು. ಬರೀ 19ನೇ ಕಂತು ಯಾಕೆ ಅಂತ ನೀವು ಕೇಳ್ಬೋದು. ಯಾವುದೇ ಕಂತುಗಳನ್ನು ಬಿಡುಗಡೆ ಮಾಡಲಿ ಒಟ್ಟಾರೆಯಾಗಿ ಬಿಡುಗಡೆ ಮಾಡೋದಿಲ್ಲ, ಡಿವೈಡ್ ಆಗಿನೇ ಬಿಡುಗಡೆ ಮಾಡ್ತಾರೆ. ಇದು ನಿಮ್ಮ ಗಮನದಲ್ಲಿರಲಿ, ಹೌದಲ್ವಾ? ಈಗ ಯಾವಾಗಲಾದರೂ ನಿಮಗೆ 4,000 ಡೈರೆಕ್ಟ್ ಆಗಿ ಅಥವಾ 6,000 ಡೈರೆಕ್ಟ್ ಆಗಿ ಜಮಾ ಆಗಿದೆಯಾ? ಇಲ್ವಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಿಸ್ಟ್ರಿನೇ ಇಲ್ಲ. ಅದು ಬರೀ 2,000 ಇವತ್ತು ಜಮಾ ಆದರೆ 4 ದಿನ ಆದರೂ 2,000 ಜಮಾ ಆಗುತ್ತೆ. ಈ ರೀತಿ ಡಿವೈಡ್ ಆಗಿ ಜಮಾ ಆಗುತ್ತೆ. ಒಂದೇ ತಿಂಗಳಲ್ಲಿ ಜಮಾ ಆಗುತ್ತೆ 2-3 ಕಂತುಗಳು, ಆದರೆ ಡಿವೈಡ್ ಆಗಿ ಜಮಾ ಆಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಸಹಕರಿಸಬೇಕಾಗತ್ತೆ. ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ 6,000 ಗಟ್ಟಲೆ ಹಣ ಜಮಾ ಆಗೋದಿಲ್ಲ. 2,000 ಇವತ್ತು ಜಮಾ ಆದರೆ ಇನ್ನು 2-3 ದಿನ ಬಿಟ್ಟು ಮತ್ತೆ 2,000 ಜಮಾ ಆಗುತ್ತೆ. ಈ ರೀತಿ ನಿಮಗೆ 19-20ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. 21ನೇ ಕಂತಿನ ಹಣ ಡೌಟು ಬಹುಶಃ. ಸೊ ಸದ್ಯಕ್ಕಂತೂ ನಮಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಪ್ರಕಾರ 19-20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ. ಇದೇ ವಾರದಲ್ಲಿ 19ನೇ ಕಂತಿನ ನಿಮ್ಮ ಖಾತೆಗಳಿಗೆ ಬಂದರೆ 20ನೇ ಕಂತಿನ 3-4 ದಿನ ಬಿಟ್ಟು ಬಿಡುಗಡೆ ಆಗತ್ತಂತ ಹೇಳಿದ್ದಾರೆ. ಸದ್ಯಕ್ಕೆ 2,500 ಕೋಟಿ ಮಾತ್ರ ಫಂಡ್ ಸಿಕ್ಕಿದೆ. ಅದನ್ನು ನಾನು ಮಹಿಳೆಯರ ಖಾತೆಗೆ ಹಾಕ್ತೇನೆ ಅನ್ನುವಂತಹ ಆಶ್ವಾಸನೆಯನ್ನು ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂದರೆ ಕಲಬುರಗಿ ಆಗಿರಲಿ, ಮತ್ತು ಕೊಪ್ಪಳ, ಚಿಕ್ಕಮಗಳೂರು, ಮಂಡ್ಯ, ಹಾಸನ, ಗದಗ, ಬಳ್ಳಾರಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಬಹಳಷ್ಟು ಜನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜಮಾ ಆಗೇ ಆಗತ್ತೆ. ಈಗ ನಾನು ಹೇಳ್ತೀನಲ್ವಾ, ಸೊ ಈ ಒಂದು ಜಿಲ್ಲೆಗಳಿಗೆ ಮೊದಲನೇದಾಗಿ ಜಮಾ ಆಗುತ್ತೆ. ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಜಮಾ ಆಗುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ. ಡೆಫಿನೆಟ್ಲಿ ಈ ಒಂದು ಅಪ್ಡೇಟು ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಲಿಸನ್ ಕಾ ಬಾಯ್ ಬಿಡಿ ಫ್ರೆಂಡ್ಸ್.